ಹಾಯ್ ಹಲೋ ನಮಸ್ತೆ ನನ್ನ ಪ್ರಿಯ ಕನ್ನಡಿಗರೇ. ಇವತ್ತಿಗೆ ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ಬಾತ್ ಮಾಡೋಕ್ಕೆ ಕಳಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ ಒಂದು 4-5 ಮೆಣಸಿನ್ಕಾಯಿ, ಅಂದರೆ ಖಾರಕ್ಕೆ ತಕ್ಕಂಗೆ ನೋಡಿ ಹಾಕ್ಕೊಳ್ಳಿ. ಖಾರ ಒಬ್ರು ತಿನ್ನಲ್ಲ, ಒಬ್ರು ತಿಂತಾರೆ. ಹಾಗಾಗಿ ನಾನಿಲ್ಲಿ 5-4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಇಂಚು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿ, ಅದನ್ನು ಫುಲ್ಲು ಬಿಡಿಸಬೇಕಂತ ಏನಿಲ್ಲ, ಹಂಗೆ ನೀವು ಹೆಸರುಗಳು ಹಾಕಿದರೆ ಸಾಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ, ಮತ್ತು ಕೊಬ್ಬರಿ ತುರಿದಿದ್ದನ್ನ ಸ್ವಲ್ಪ ಹಾಕಿ, ಆವಾಗ ಟೇಸ್ಟ್ ಬರುತ್ತೆ. ಕೊಬ್ಬರಿ ಇಲ್ಲ ಅನ್ನೋದು ಇಲ್ಲ, ಆಪ್ಷನಲ್ ಇತ್ತು. ಅದನ್ನು ಹಾಕ್ಕೊಂಡು ಮತ್ತು ಗ್ರೈಂಡ್ ಮಾಡಿ ರೆಡಿ ಇಟ್ಕೊಂಡಿದ್ವಿ. ಆಮೇಲೆ ಒಂದು ಪಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಬೇಕು. ಅದಾದಮೇಲೆ ಮತ್ತು ಕರಿಬೇವು ಸೊಪ್ಪನ್ನ ನೀರಿಟ್ಟು ಎಷ್ಟರು ಸ್ವಲ್ಪ ಸಿಗುತ್ತೆ. ಮತ್ತು ಪುದೀನ 2 ಈರುಳ್ಳಿ ಹಾಕಿ, ಒಂದು ಈರುಳ್ಳಿ ಎಲ್ಲ ಹಾಕಿ ಒಂದು ಸ್ವಲ್ಪ ಚೌಡು ತಗೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ಆಮೇಲೆ ರುಬ್ಬಿದ್ದಂಥ ಮಿಶ್ರಣ ಇದಕ್ಕೆ ಸುರಿದಾದ್ಮೇಲೆ ಮತ್ತೆ ಬಾಡಿಸ್ಕೊಳ್ಳಿ. ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಬಾಡಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಟೊಮೊಟೊನ ಹೆಚ್ಚಿ ಇಟ್ಕೊಂಡಿರ್ತೀವಿ, ಟೊಮೊಟೊ ಹಾಕಿ, ಮತ್ತು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಕಲ್ಲುಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಹಾಕೊಳ್ಳೋರು ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಎಲ್ಲನೂ ಬಾಡಿಸ್ಕೊಂಡು ಅದನ್ನು ಒಂದು 2 ನಿಮಿಷ ಹಂಗೆ ಬಿಡಿ, ಯಾಕಂದರೆ ಅದೆಲ್ಲ ಚೆನ್ನಾಗಿ ಬೇಯಬೇಕಲ್ವ. ಅದಾದಮೇಲೆ ಧನಿಯಾ ಪೌಡರ್ ಹಾಕ್ತಿದ್ವಿ. ಧನಿಯಾ ಪೌಡರ್ ಆದಮೇಲೆ ಬೇಯಿಸಿಟ್ಕೊಂಡಿದ್ದೆ ನಾನು ಮೊದಲೇ ಅವರೆಕಾಯಿನ, ಸ್ವಲ್ಪ ಉಪ್ಪು ಹಾಕಿ ಅದನ್ನು ಅದಕ್ಕೆ ಸುರಿದ್ಬಿಟ್ಟು, ಅನ್ನನ ಆರಕ್ಕೆ ಹಾಕಿದ್ದೆ, ಬಿಸಿ ಅನ್ನನ, ಹಾಗಾಗಿ ಅದಕ್ಕೆ ಸುರಿದು ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಅವರೆಕಾಯಿ ಚಿತ್ರಾನ್ನ ರೆಡಿ. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಥರ ತಿನ್ನಲಿಲ್ಲ ಅಂದರೆ ಹೇಗೆ ಹೇಳಿ ಅಲ್ವಾ. ಅದಕ್ಕೆ ಅವರೆಕಾಯಿ ಇದ್ದಷ್ಟು ತಿಂದ್ಬಿಡ್ಬೇಕು. ಲಾಸ್ಟಿಗೆ ಒಂದು ಫಿನಿಶಿಗೆ ಕೊತ್ತಂಬರಿ.